ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಗ್ರೇವಿ ಮಾಡ್ಕೊಳ್ಳೋಣ. ಸಿಂಪಲಾಗಿ ಏನೇನು ಬೇಕು ಬನ್ನಿ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ 2 ಈರುಳ್ಳಿ, ಕೊತ್ತಂಬರಿ, ಕೊತ್ತಂಬರಿ ಕಡ್ಡಿ ಎಲ್ಲ ಇಟ್ಕೊಂಡಿದ್ದೀನಿ, ಎಳೆದಾಗಿ ಫ್ರೆಶ್ ಆಗಿತ್ತು. ಇದು ಸ್ವಲ್ಪ ಪುದೀನ, ಶುಂಠಿ, ಬೆಳ್ಳುಳ್ಳಿ, ಕಾಳು ಮೆಣಸಿದೆ. ಇಲ್ಲಿ ನೋಡಿ, ಬ್ಯಾಡಗೆ ಮೆಣಸಿನ್ಕಾಯಿ 2 ಇದೆ, ಹಸಿಮೆಣಸಿನ್ಕಾಯಿ 2, ಖಾರಕ್ಕೆ ಒಂದು 6 ಮೆಣಸಿನ್ಕಾಯಿ ಇದೆ, 2 ಟೊಮೆಟೊ, ಇದೊಂದು 10 ಮೊಟ್ಟೆ ಇದೆ. ಇಲ್ಲಿ ನೋಡಿ, ಧನಿಯಾ ಪುಡಿ, ಅಷ್ಟನ್ನ ಬೇಕಾಗುತ್ತೆ, ಮಾಡೋಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡೋಣ ಬನ್ನಿ ಹೆಂಗೆ ಮಾಡೋದು. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗಲಿ. ಉರಿ ಬಂದು ಮಧ್ಯಮ ಉರಿಲಿ ಇಟ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಒಂಚೂರು ಫ್ರೈ ಆಗಲಿ. ಶುಂಠಿ ಹಾಕ್ಕೊಳ್ಳಿ. 2 ಬ್ಯಾಡಗೆ ಮೆಣಸಿನ್ಕಾಯಿ, ಇದು ಕಲರ್ಗೋಸ್ಕರ ಫ್ರೆಂಡ್ಸ್. ಇದೊಂದು 6 ಮೆಣಸಿನ್ಕಾಯಿ ಖಾರಕ್ಕಿದೆ, 2 ಹಸಿಮೆಣಸಿನ್ಕಾಯಿ ಇದೆ, ಖಾರಕ್ಕೆ ಸಾಕಾಗುತ್ತೆ. 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು. ಕಾಳು ಮೆಣಸು ಒಂದು ಚಿಕ್ಕ ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಕ್ಕೊಳ್ಳಿ. ಮೊಟ್ಟೆ ಗ್ರೇವಿಗೆ ಚೆನ್ನಾಗಿದೆ ನೋಡಿ. ಇದು ಕಡಲೆ, ಒಂದು ಪೀಸ್ ತೆಂಗಿನಕಾಯಿ ಇದೆ, ಜಾಸ್ತಿ ತೆಂಗಿನಕಾಯಿ ಬೇಡ. ಇದು ಕೊತ್ತಂಬರಿ, ಪುದೀನ ಹಾಕ್ಕೊಳ್ಳೋಣ. ಒಮ್ಮೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಇದು ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ, ದೋಸೆ, ಪೂರಿ ಕೂಡ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ. ನೋಡಿ, ಇನ್ನೊಂದು ಟೇಬಲ್ ಸ್ಪೂನ್ ಅದೇ ಇದಕ್ಕೆ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಅರಿಶಿನ ಹಾಕ್ಕೊಂಡು, ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಇಲ್ಲ ಖಾರದ ಪುಡಿ ಏನು ಬೇಕಾಗಲ್ಲ, ಯಾಕಂದರೆ ನಾನು ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ. ಒಮ್ಮೆ ಈ ಥರ ಟ್ರೈ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಖಾರ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗಿ ಎಣ್ಣೆ ಬಿಡುತ್ತೆ ಇದರಲ್ಲಿ, ಅಲ್ಲಿವರೆಗೂ ಇದು ಫ್ರೈ ಆಗಲಿ. ನೋಡಿ, ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಈಗ 10 ಮೊಟ್ಟೆನೂ ಸುತ್ತ ಅಂದರೆ ರೌಂಡ್ ಶೇಪಲ್ಲಿ ಒಂದೊಂದೇ ಹಾಕ್ಕೊಂಬನ್ನಿ ಗ್ರೇವಿ ಒಳಗಡೆ. ಇದೊಂದು 10-15 ನಿಮಿಷ ಕುಕ್ ಆದರೆ ಬಿಸಿ ಬಿಸಿ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನೋಡಿ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ನಾನು ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡಿದ್ದೆ, ಮತ್ತೆ ಟ್ರೈ ಮಾಡಿ ಫ್ರೆಂಡ್ಸ್.